ಶೇಕ್ ಹ್ಯಾಂಡ್ ಅಂದರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೋರಿಸಲಿಲ್ಲ ಟೀಮ್ ಇಂಡಿಯಾ ಅನ್ನುವಂಥ ಚರ್ಚೆಗಳು ಒಂದು ಕಡೆ ಆಗ್ತಾ ಇದೆ. ಏನು ಹೇಳ್ತೀರಿ? ಅಂದರೆ ಅವಶ್ಯಕತೆ ಇತ್ತ ಶೇಕ್ ಹ್ಯಾಂಡ್ ಕೊಡೋದು? ನಿಯಮ ಏನು ಹೇಳುತ್ತೆ? ICC ರೂಲಲ್ಲಿ ಏನಿಲ್ಲ ಹೇಮು, ಇದೇ ರೀತಿಯ ನಿಯಮ ಅಂತೇನಿಲ್ಲ. ಶೇಕ್ ಹ್ಯಾಂಡನ್ನು ಹೊರತುಪಡಿಸಿ ಬೇರೆ ಸಾಕಷ್ಟು ನಿಯಮಗಳಿದೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು, ಜೊತೆಗೆ ನಾವು ಬಾಲ್ ಟ್ಯಾಂಪರಿಂಗ್, ಈ ಥರದ್ದೆಲ್ಲ ಬೇರೆ ಬೇರೆ ರೂಲ್ಗಳಿದ್ರು ಕೂಡ ನಿಮಗೆ ಶೇಕ್ ಹ್ಯಾಂಡ್ ಮಾಡಲೇಬೇಕು ಅನ್ನುವ ರೂಲ್ ಏನಿಲ್ಲ ನನ್ನ ಪ್ರಕಾರ. ಅಲ್ವಾ ಪಾಟೀಲ್? ಶೇಕ್ ಹ್ಯಾಂಡ್ ಮಾಡೋ ರೂಲ್ ಅಂತೂ ಏನು, ನೀವು ನಿಮ್ಮ ಆಟಕ್ಕೆ ಗೌರವ ಕೊಡಬೇಕು. ಒಂದು ಆಟದ ಮೇಲೆ ಗೌರವ ಇರಬೇಕು. ಶೇಕ್ ಹ್ಯಾಂಡ್ ಅನಿವಾರ್ಯ ಅಂತ ಏನು ಎಲ್ಲೂ ಕೂಡ ರೂಲ್ಸ್ ಇಲ್ಲ. ಕ್ರೀಡಾ ಸ್ಫೂರ್ತಿ. ಈಗ ನೀನು ಎಲ್ಲೋ ಊಟಕ್ಕೆ ಹೋದಾಗ ನಾನು ಒಂದು ಕೇಳ್ತೀನಿ, ನೀವು ಕ್ರಿಕೆಟ್ ಎಲ್ಲ ಆಡಿದ್ಮೇಲೆ ಟಾಸ್ ಮಾಡಿದ್ರಿ, ಜೊತೆಲಿದ್ರಿ, ಒಂದು ಗಂಟೆ 3 ಗಂಟೆಗಳ ಕಾಲ ಜೊತೆಲಿದ್ರಿ, ಎಲ್ಲ ಮುಗ್ದಾದ್ಮೇಲೆ ಶೇಕ್ ಹ್ಯಾಂಡ್ ಕೊಡೋದ್ರಲ್ಲಿ ತಪ್ಪೇನು? ಹಂಗಿದ್ರೆ ಈಗ ನಾವು ಯಾವ್ದೋ ದೇಶಕ್ಕೆ ಹೋಗ್ತೀವಿ, ಅವ್ರ ಜೊತೆನೆ ಊಟ ಮಾಡ್ತೀವಿ, ಅಲ್ಲೇ ಇದ್ ಬಿಡಕ್ಕಾಗತ್ತಾ? ಅಲ್ಲಿ ಇರುವಂತಲ್ಲ, ಅಲ್ಲಿ ಸಂಸ್ಕೃತಿನ ಅಳವಡಿಸ್ಕೊಳಕ್ಕಾಗತ್ತಾ? ಕೊರೋನಾ ಬಂದಾಗ ಕೂಡ ಶೇಕ್ ಹ್ಯಾಂಡ್ ಮಾಡಿಲ್ಲ ಹೇಮು. ಅಲ್ಲಿ ಕ್ರೀಡಾ ಸ್ಫೂರ್ತಿ ಇರ್ಲಿಲ್ವಾ? ಇಲ್ಲಿ ನಾವು ಭಾರತೀಯರ ನನ್ನ ಪ್ರಕಾರ ಹೆಬ್ಬಾರ್ ಸರ್, ಭಾರತೀಯರು ನಾವು, ಆ ಮನಸ್ಥಿತಿ ನಮ್ಮೊಳಗೆ ಇರುತ್ತೆ. ಏನು ಗೊತ್ತಾ, ಪಹಲ್ಗಾಮ್ದು ಇದೆ ಅದು ಮಾಸಿಲ್ಲ. ನಮ್ಮ ಮನಸ್ಸಲ್ಲಿ ಪಹಲ್ಗಾಮ್ ಇಲ್ವಾ? ನಿಮ್ಮ ಮನಸ್ಸಲ್ಲಿ ಆರಂಭದಲ್ಲಿ ನಾನು ಅದನ್ನೇ ಹೇಳ್ದಲ್ಲ, ಅವಶ್ಯಕತೆ ಇತ್ತ ಅಂತ ಅದನ್ನೇ ಕೇಳಿದೆ. ಅವಶ್ಯಕತೆ ಇಲ್ಲ ಅಂದ್ಮೇಲೆ ಆಡಿದ್ರಿ. ಒಬ್ಬ ಭಾರತೀಯನಾಗಿ ಅವಶ್ಯಕತೆ ಇತ್ತು. ಆಡೋದಕ್ಕೆ ಅನಿವಾರ್ಯತೆಗಳಿದಾವೆ. ನೀನು ICC ಟೂರ್ನಮೆಂಟ್ಸ್ಗಳನ್ನ ಎಲ್ಲವನ್ನ ಕೂಡ ನಾವು ಆಡಲ್ಲ ಅಂತ ಹೇಳಿ ಬಹಿಷ್ಕಾರ ಮಾಡೋಕ್ಕಾಗಲ್ಲ. ಅವಾಗ 1 ವರ್ಷ 2 ವರ್ಷ ಬ್ಯಾನ್ ಮಾಡಿಬಿಡ್ತಾರೆ ಟೀಮ್ನ. ಹೌದು, ICC ರೂಲ್ಸ್ಗಳು ಇದಾವೆ. ಅದನ್ನ ಮಾಡೋದಕ್ಕೆ ಅನಿವಾರ್ಯವಾಗಿ ಆಡೋಕೆ ಹೋಗಿರೋದು. ನಾವು ಆಡೋಕೆ ಹೋಗಿದ್ದೀವಾ, ಕೆಲವೊಂದು ನಮಗೂ ಮನಸ್ಸಿನಲ್ಲಿದೆ, ಅವ್ರಿಗೂ ಮನಸ್ಸಿನಲ್ಲಿದೆ, ಅದನ್ನ ನಾವು ತೋರಿಸಿದೀವ, ಅಷ್ಟೇ, ಮುಗಿದೋಯ್ತು. ಕ್ರೀಡಾ ಸ್ಫೂರ್ತಿ ಒಂದು ಬೇರೆ ಎದುರಾಳಿ ತಂಡದವ್ರ ಮೇಲೆ ಯಾವುದೇ ರೀತಿಯ ದಬ್ಬಾಳಿಕೆ ಆಗ್ಲಿ, ಅವ್ರನ್ನ ಬೇಕು ಅಂತ ಹೋಗಿ ಉಡಾಯೋದಾಗ್ಲಿ, ಮತ್ತೊಂದು ಮಾಡೋದಾಗ್ಲಿ, ಅಥವಾ ಅವ್ರಿಗೆ ಮೇಲೆ ಹಲ್ಲೆ ಮಾಡೋದಿದ್ದಲ್ಲ. ನೋಡಿ, ಮೊನ್ನೆ ನಡೆದ ಮ್ಯಾಚ್ ಅಲ್ಲಿ ಕ್ರೀಡಾ ಸ್ಫೂರ್ತಿ ಅಂತ ಹೇಳಿದ್ರೆ ನಮ್ಮ ಮಧ್ಯೆ ಇರುವ ಬಾಂಧವ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಸೂರ್ಯಕುಮಾರ್ ಹೋಗ್ಬಿಟ್ಟು ನೀವು ಅದ್ಭುತವಾಗಿ ಆಡಿದ್ರಿ ಅಂತೇಳಿ ಆ ಎಲ್ಲ ತಂಡದ ಜೊತೆ ಕೂತ್ಕೊಂಡು ಸೆಲ್ಫಿ ತಗೊಂಡು ಅವರಿಗೆಲ್ಲ ಟಿಪ್ಸ್ ಕೊಟ್ಟು ಅವ್ರನ್ನ ಹುರಿದುಂಬಿಸಿ ಬಂದಿದ್ದಾರೆ. ಅದು ನಮ್ಮೇಲಿರೋ ಬಾಂಧವ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಇನ್ನ ಕೂಡ ರಕ್ತದ ಕಲೆಗಳು ಮಾಸಿಲ್ಲ. ಜೊತೆಗೆ ಅವ್ರ ಫ್ಯಾಮಿಲಿ ಎಲ್ಲ ರಚ್ಚಿಗೆದ್ ಮಾತಾಡಿದರೆ ನಮಗೆ ಬೇಕಿತ್ತ ಮ್ಯಾಚು ಅಂತ. ಅದ್ರ ಜೊತೆಗೆ ಹೊರಗಡೆ ಎಲ್ಲ ಬಾಯ್ಕಟ್ ಅಭಿಯಾನ ಆಗಿತ್ತು. ಇದೆಲ್ಲದನ್ನ ಒಬ್ಬ ನಾಯಕನಾಗಿ, ಜೊತೆಗೆ ಒಬ್ಬ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ತಂಡವನ್ನ ಮುನ್ನಡೆಸಿದ್ರು, ಜಯಗಳಿಸಿದ್ರು. ಅದ್ರ ಆಚೆಗೆ ಆತ ಭಾರತೀಯನಾಗಿ ಆತನ ಮನಸ್ಸಲ್ಲಿ ಇತ್ತು ಕೂಡ ನಾವು ಗೆದ್ದು ಏನ್ ಮಾಡ್ಬೇಕು, ಒಬ್ಬ ನಾಯಕನಾಗಿ ಒಳ್ಳೆ ಹಂತದಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಹಾಗಾಗಿ ಅವ್ರು ಗೆದ್ದು ಏನ್ ಮಾಡ್ಬೇಕು, ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ನನ್ನ ಪ್ರಕಾರ ರೈಟ್ ಅನ್ಸತ್ತೆ. ಹೆಬ್ಬಾರ್ ಸರ್ ಏನ್ ಹೇಳ್ತಾರೋ ಗೊತ್ತಿಲ್ಲ, ನನ್ನ ಪ್ರಕಾರ ಒಬ್ಬ ಭಾರತೀಯ ನಾಯಕನಾಗಿ ಅವನೇನ್ ಮಾಡಬೇಕು ಅದನ್ನೇ ಮಾಡಿದ್ದಾನೆ. ಕ್ರೀಡಾ ಸ್ಫೂರ್ತಿನೂ ಮೆರೆದಿದ್ದಾರೆ, ಇನ್ನೊಂದ್ ಕಡೆಗೆ ಭಾರತೀಯನಾಗೂ ಕೂಡ ನಡ್ಕೊಂಡಿದ್ದಾರೆ. ಅಲ್ಲ, ಇದೇ ಪ್ರಶ್ನೆಯನ್ನ ಸೂರ್ಯಕುಮಾರ್ ಯಾದವ್ ಅವರಿಗೂ ಕೂಡ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಯಾಕೆ ನೀವು ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅಂದ್ರೆ ನಾವಿಲ್ಲಿ ಸಂಬಂಧವನ್ನ ಬೆಳೆಸಕ್ ಬಂದಿಲ್ಲ ಅಂತ ಅವರು. ಕ್ರೀಡಾ ಸ್ಫೂರ್ತಿ ಅದು ಕ್ರೀಡೆ ಅಂತ ಮಾತ್ರ ಅಲ್ಲ, ದೇಶಾಭಿಮಾನವೂ ಕೂಡ ಒಂದು ಅದರಲ್ಲಿ. ದೇಶಾಭಿಮಾನ ಬಿಟ್ಟು ಕ್ರೀಡಾ ಸ್ಫೂರ್ತಿ ಇಲ್ಲ. ದೇಶಾಭಿಮಾನವೇ ಕ್ರೀಡಾ ಸ್ಫೂರ್ತಿ ಒಂದ್ ರೀತಿಯಲ್ಲಿ. ಕ್ರೀಡಾ ಸ್ಫೂರ್ತಿ ಪ್ರತಿಯೊಂದರಲ್ಲೂ ತಗೊಳ್ತೀವಿ ನಾವು. ಯಾವುದೇ ವಿಚಾರದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು ಒಂದು ವಿಚಾರಕ್ಕೆ ಅಂತೇಳಿ. ಯಾರೋ ಒಬ್ಬನ ಬಿದ್ದ ಅಂದರೆ ಹೋಗಿ ಎತ್ಕೊಳ್ಳೋದಕ್ಕೊಂದು ಆ ಭಾವನೆ ಇರಬೇಕು ಅಂತ ಹೇಳ್ತೀವಿ. ಅಂದರೆ ಕ್ರಿಕೆಟ್ನಲ್ಲಿ ಹೋಗಿ ಶೇಕ್ ಹ್ಯಾಂಡ್ ಮಾಡಿದ ತಕ್ಷಣ ಅಲ್ಲಿ ಕ್ರೀಡಾ ಸ್ಫೂರ್ತಿ ಅಂತಲ್ಲ. ಮನಸ್ಸಿನಲ್ಲಿ ಏನಿದೆ, ಮನಸ್ಸಿನಲ್ಲಿ ಯಾವ ರೀತಿ ಭಾವನೆ ಮೂಡುವಂಥ ರೀತಿಯಲ್ಲಿ ಪರಸ್ಪರ ನಡ್ಕೊಂಡಿದ್ದಾರೆ. ಪಾಕಿಸ್ತಾನ ಆ ರೀತಿಯಲ್ಲಿ ನಡ್ಕೊಂಡು ವಿಶ್ವದ ಮುಂದೆ ಹೋಗಿ ನಮ್ದು ಏನೂ ಇಲ್ಲ, ತಪ್ಪಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಆ ಕ್ರಿಕೆಟ್ ಆಡುವಂಥ ಅನಿವಾರ್ಯತೆ ಬಂದಾಗ ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ. ಆದರೆ ಅವರ ಸಂಬಂಧ ಬೇಕಾಗಿಲ್ಲ. ಅಮೆರಿಕ ಅಧ್ಯಕ್ಷರಿಗೆ ನಮ್ಮ ಪ್ರಧಾನಿಗಳು ಟಾಂಗ್ ಕೊಟ್ಟವ್ರೆ, ನೀವು ಸಂಧಾನ ನಾನು ಮಾಡಿದ್ದೆ ಅಂತ ಹೇಳಿದ ತಕ್ಷಣನೇ. ಅಂತದ್ರಲ್ಲಿ ಸೂರ್ಯಕುಮಾರ್ ಹೆಂಗ್ ಬಿಟ್ಕೊಡಕ್ ಸಾಧ್ಯ? ಅಲ್ಲ ಪ್ರೇಮ್, ಇದರಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ. ಏನು ಗೊತ್ತಾ, ಪುಣ್ಯ ಕ್ರಿಕೆಟ್ ಲೈವ್ ಅಲ್ಲಿ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಇದನ್ನು ನಾವೇ ಗೆದ್ದಿದೀವಿ ಅಂತ ಸಂಭ್ರಮಾಚರಣೆ ಮಾಡ್ಬಿಡ್ತಿದ್ರು ಅವರೆಲ್ಲ. ಎಡಿಟ್ ಮಾಡಿ ಮಾಡಿ ಹಾಕಿರ್ತಿದ್ರು. ಈಗ ನೋಡಿ